ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಅಥವಾ ನರಮಂಡಲದ ಅಸ್ವಸ್ಥತೆಗಳು ಅಥವಾ ಕಾಯಿಲೆಗಳು, ಅದರಲ್ಲೂ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಬಗ್ಗೆ ಪರಿಚಯ ಮಾಡಿಕೊಂಡ್ವಿ. ಏನೇನು ತಿಳ್ಕೊಂಡ್ವಿ ಅಂತ ಸ್ವಲ್ಪ ಜ್ಞಾಪಿಸ್ಕೊಳ್ಳೋಣ. ಮೊದಲನೇದಾಗಿ ಸ್ಟ್ರೋಕ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಭಾರತದಲ್ಲಿ ಈ ಕಾಯಿಲೆ ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೊಂಡ್ವಿ. ತಜ್ಞರು ಏನು ಹೇಳಿದ್ರು ಅಂದರೆ ನಮಗೆ ಲಕ್ವದ ವಿವಿಧ ರೀತಿ ಬಗ್ಗೆನೂ ವಿವರಿಸಿದ್ರು. ಪಾರ್ಶ್ವವಾಯು ಶಾಶ್ವತವೇ ಅಥವಾ ತಾತ್ಕಾಲಿಕವೇ, ಮಾರಣಾಂತಿಕವೇ, ಅದಕ್ಕೆ ಚಿಕಿತ್ಸೆ ನೀಡಬಹುದಾ, ವ್ಯಕ್ತಿ ಚೇತರಿಸಿಕೊಳ್ಳೋ ಸಾಧ್ಯತೆ ಇದೆಯೇ, ಈ ಲಕ್ವದ ಮುಖ್ಯ ರೋಗ ಲಕ್ಷಣಗಳೇನು, ಯಾವಾಗ ಮೆದುಳಲ್ಲಿ ರಕ್ತ ಸಂಚಾರ ಸಮಸ್ಯೆ ಆದಾಗ, ಅಂದರೆ ರಕ್ತನಾಳ ಒಡೆದು ಹೋಗೋದು ಅಥವಾ ಬ್ಲಾಕ್ ಆಗೋದು, ಅದರಿಂದ ಮೆದುಳಿನ ನಿರ್ದಿಷ್ಟ ಭಾಗಕ್ಕೆ ಆಮ್ಲಜನಕ ಇತ್ಯಾದಿಗಳ ಸರಬರಾಜು ನಿಂತರೆ ಸ್ಟ್ರೋಕ್ ಆಗತ್ತೆ, ಅದರಿಂದ ವ್ಯಕ್ತಿಯ ದೇಹ ಮತ್ತು ನಡವಳಿಕೆಯಲ್ಲಿ ವ್ಯತ್ಯಾಸ ಆಗತ್ತೆ ಅಂತ ಕೂಡ ತಿಳಿಸಿದ್ರು. ಈಗ ವೈದ್ಯಕೀಯ ಮಾಹಿತಿ ಎಷ್ಟು ಮುಖ್ಯನೋ ಈ ಕಾಯಿಲೆ ಬಗ್ಗೆ ಕೆಲವು ಪ್ರಾಕ್ಟಿಕಲ್ ವಿಷಯಗಳನ್ನು ನಿಭಾಯಿಸೋದು ಹೇಗೆ ಅಂತಲೂ ತಿಳ್ಕೋಬೇಕು. ಅಂದರೆ ನಮಗಾಗಲಿ ಅಥವಾ ನಮಗೆ ತಿಳಿದವರು ಯಾರಿಗಾದರೂ ಈ ಸಮಸ್ಯೆ ಆದರೆ ನಾವೇನು ಮಾಡಬೇಕು, ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅವನ್ನು ನಾವು ಗುರುತಿಸೋದು ಹೇಗೆ, ಎಚ್ಚರಿಕೆ ಚಿಹ್ನೆಗಳು ಅಂತ ಏನಾದರೂ ಇರುತ್ತೆ, ಅದು ಯಾವುವು. ಈಗ ಸ್ಟ್ರೋಕ್ ಆಗಿರೋ ರೋಗಿಗಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಸ್ಟ್ರೋಕ್ ಇರೋ ರೋಗಿಗೆ ಚಿಕಿತ್ಸೆ ಮಾಡೋಕ್ಕೆ ಸೂಕ್ತವಾದ ಆಸ್ಪತ್ರೆ ಅಂತ ಯಾವುದಾದ್ರು ಇದೆಯೇ, ಹಾಗೆಯೇ ಆಸ್ಪತ್ರೆಯಲ್ಲಿ ವೈದ್ಯರು ರೋಗಿನ ಮತ್ತು ರೋಗನ ಹೇಗೆ ಪರೀಕ್ಷೆ ಮಾಡ್ತಾರೆ ಅಂತ ತಿಳ್ಕೋಬೇಕು. ಈ ನರಮಂಡಲದ ಕಾಯಿಲೆಗಳ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ ಸಂಸ್ಥೆ ನ್ಯೂರಾಲಜಿ ಅಂದರೆ ನರರೋಗ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಇರುವಂತಹ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರೇ. ನಮಸ್ಕಾರ ಡಾಕ್ಟರ್ ಭರತ್ ಅವರೇ. ನಿಮಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಗಿರೀಶ್ ಅವರೇ, ನಿಮಗೆ ಈ ಸಂಚಿಕೆ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಯಾರಾದರೂ ಒಬ್ಬ ವ್ಯಕ್ತಿಗೆ ಅಥವಾ ಇತರರಿಗೆ ಪಾರ್ಶ್ವವಾಯು ಬರೋದನ್ನು ಹೇಗೆ ಗುರುತಿಸೋದು, ದಯವಿಟ್ಟು ತಿಳಿಸಿ. ಭರತ್ ಅವರೇ, ಈಗ ನೋಡಿ, ನೀವೇನಾದ್ರು ಕೆಲಸ ಮಾಡ್ತಾ ಇದ್ದೀರಾ, ಸಡನ್ ಆಗಿ ನಿಮ್ಗೆ ಕೈ ಎತ್ತಕ್ ಆಗ್ಲಿಲ್ಲ, ಕಾಲು ವೀಕ್ ಆಗ್ತಾ ಇದೆ, ಎದ್ದೇಳಕ್ಕೆ ಆಗ್ತಾ ಇಲ್ಲ, ನಡಿಯಕ್ ಆಗ್ತಾ ಇಲ್ಲ, ಮಾತು ನಿಂತು ಹೋಗಿದೆ, ಅಥವಾ ನಿನ್ ಜೊತೆ ಮಾತಾಡ್ತಾ ಇರೋರು ಸಡನ್ ಆಗಿ ಕೈ ಎತ್ತಿಲ್ಲ, ಕಾಲ್ ಎತ್ತಿಲ್ಲ, ಮಾತಾಡ್ತಾ ಇಲ್ಲ, ಅವ್ರಿಗೆ ಕಣ್ ಕಾಣಿಸ್ತಾ ಇಲ್ಲ ಅಂತ ಅನ್ಸ್ಬೋದು. ನೀವು ಬಸ್ಸಲ್ಲಿ ಹೋಗ್ತಿರ್ಬೋದು, ರೋಡಲ್ಲಿ ಹೋಗ್ತಿರ್ಬೇಕು, ನಿಮ್ಗೆ ಗೊತ್ತಿರೋರು ಅಥವಾ ಎದುರುಗಡೆ ವ್ಯಕ್ತಿ ಸಡನ್ ಆಗಿ ಏನಾದ್ರು ಈ ತರ ಆದ್ರೆ ಅವರಿಗೆ ಪಾರ್ಶ್ವವಾಗಿರುವ ಲಕ್ಷಣಗಳು ಇರುತ್ತೆ. ಹೀಗಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಗೆ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ವೀಕ್ನೆಸ್ ಬಂದ್ರೆ, ಮಾತು ನಿಂತೋದ್ರೆ, ಕಣ್ ಕಾಣಿಸ್ಲಿಲ್ಲ ಅಂತಂದ್ರೆ ಲಕ್ವ ಆಗಿರುವ ಪರಿಸ್ಥಿತಿ ಜಾಸ್ತಿ ಇರುತ್ತೆ. ಹೀಗಾಗಿ ನೀವು ಅದನ್ನ ಗೆಸ್ ಮಾಡಬಹುದು. ಅಂದ್ರೆ ಇದಕ್ಕೆ ಏನಾದ್ರು ಎಚ್ಚರಿಕೆ ಚಿಹ್ನೆಗಳು ಯಾವ್ದಾದ್ರು ಇದೆಯೇ? ಹೌದು. ಈಗ ಯಾವುದೇ ಮೇಜರ್ ಈ ಕಾಯಿಲೆ ಬರಬೇಕಾದ್ರೆ 20-25% ಪೇಷಂಟ್ಗಳಲ್ಲಿ TIA ಅಂದ್ರೆ ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕ್ ಬರ್ಬೋದು. ಅಂದ್ರೆ ಸಡನ್ ಆಗಿ ನನ್ನ ಕೈ ವೀಕ್ ಆಗ್ಬೋದು, 2-3 ನಿಮಿಷದಲ್ಲಿ ಚೆನ್ನಾಗಿ ಆಗ್ಬಿಡ್ಬೋದು. ಸಡನ್ ಆಗಿ ಮಾತೇ ಬರ್ತಾ ಇಲ್ಲ, ಮತ್ತೆ ಇಂಪ್ರೂವ್ ಆಗೋದು. ಸಡನ್ ಆಗಿ ನಂಗೆ ಕಣ್ಣೇ ಕಾಣಿಸ್ತಾ ಇಲ್ಲ, ಇಂಪ್ರೂವ್ ಆಗ್ಬೋದು. ಈ ತರ 20-25% ಪೇಷಂಟ್ ಅಲ್ಲಿ TIA ಆಗಬಹುದು. ಸೊ ಹೀಗಾಗಿ ನಾನು ಇವತ್ತೇನೋ ಊಟ ಮಾಡಿಲ್ಲ, ಇವತ್ತು ನಾನು ತುಂಬಾ ಕೆಲಸ ಮಾಡಿದೀನಿ, ತುಂಬಾ ನಡೆದಿದ್ದೀನಿ ಅಂತ ಅನ್ಕೊಂಡು ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ದಯವಿಟ್ಟು ಈ ತರ ಆಗಿರೋದನ್ನ ನಿಮಗೆ ಗೊತ್ತಿರೋ ವೈದ್ಯರಲ್ಲಿ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ರೆ ಅವ್ರ ಹತ್ರ, ಸರ್ ಈ ತರ ಆಯ್ತು, ಏನಾಗಿದೆ ಇದು, ನನಗೆ ಇದೇನು ಹಿಂಗಾಗ್ತಿದೆ ಅಂತ ಕೇಳಬಹುದು. ಅವಾಗ ಮುಂದೆ ಆಗುವ ದೊಡ್ಡ ಲಕ್ವವನ್ನ ತಡೆಗಟ್ಟಬಹುದು. ಅಂದ್ರೆ ಈ ಚಿಹ್ನೆಗಳು ಬಂದ್ರೆ, ಉದಾಹರಣೆಗೆ ನೀವು ಮಾತು ಅಥವಾ ದೃಷ್ಟಿ ಅಥವಾ ಕೈಕಾಲಲ್ಲಿ ಶಕ್ತಿ, ಇದರಲ್ಲಿ ಏನಾದರೂ ಸಮಸ್ಯೆ ಕೆಲವು ಕ್ಷಣಗಳಾದ್ರೂ ಅದನ್ನ ನೀವು ನಿರ್ಲಕ್ಷ್ಯ ಮಾಡದೆ ವೈದ್ಯರಲ್ಲಿ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ರೋಗಿಗಳನ್ನ ನಾವು ಕಂಡಾಕ್ಷಣ ಇನ್ನೊಂದು ಮುಖ್ಯವಾದ ವಿಷಯ ನಮ್ ಗಮನಕ್ಕೆ ಬರುತ್ತೆ. ಜನ ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ, ಈ ಗೋಲ್ಡನ್ ಅವರ್ ಅಂತಾರಲ್ಲ ಸರ್, ಏನಂಗಂದ್ರೆ ಗೋಲ್ಡನ್ ಅವರ್? ಈಗ ನೋಡಿ, ಯಾವುದೇ ಒಂದು ನಾವು ಕೆಲಸ ಮಾಡ್ಬೇಕಂದ್ರೂ ಅದಕ್ಕೊಂದು ಕಾಲಮಿತಿ ಇರುತ್ತೆ. ಆ ಟೈಮಲ್ಲಿ ನೀವು ಮಾಡ್ಲಿಲ್ಲ ಅಂದ್ರೆ ಆ ಕಾಲ ವಾಪಸ್ ಬರಲ್ಲ. ಯಾವ ಟೈಮಲ್ಲಿ ನಾವು ಓದ್ಬೇಕು, ಯಾವ ಟೈಮಲ್ಲಿ ನಾವು ಏನ್ ಮಾಡ್ಬೇಕು, ಅದೇ ತರ ಈ ಲಕ್ವ ಅಥವಾ ಹೆಡ್ ಇಂಜುರಿ ಅಥವಾ
ಯಾವುದೇ ನರರೋಗಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಗಂಟೆಗಳಲ್ಲಿ ನೀವು ಪೇಷಂಟ್ಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರೆ ಅದರಲ್ಲಿ ನಾವು ಜಾಸ್ತಿ ಇಂಪ್ರೂವ್ಮೆಂಟ್ ಆಗೋಕೆ ಮಾಡಬಹುದು. ಇದು ಗೋಲ್ಡನ್ ಅವರ್ ಕಾನ್ಸೆಪ್ಟ್. ಇದನ್ನ ಯಾಕೆ ಸ್ಟ್ರೋಕ್ ಅಲ್ಲಿ ಅಂತಾರಂದ್ರೆ, ಈಗ ಒಂದ್ ವೇಳೆ ನೀವು ಥಿಂಕ್ ಮಾಡಿ, ಒಂದು ರಕ್ತ ಸಂಚಾರ ನಿಂತೋಗಿದೆ ಅಂತ ತಿಳ್ಕೊಳ್ಳಿ. ಆ ಸೆಂಟರ್ ಆಫ್ ದ ಬ್ರೈನ್ ಎಲ್ಲಿ ರಕ್ತ ತುಂಬಾ ಇಂಪಾರ್ಟೆಂಟ್ ಇದೆಯೋ ಅಲ್ಲಿ ನಿಂತೋಗಿದ್ರು ಪೆರಿಫೆರಿಯಲ್ ಇನ್ನೂ ಸ್ವಲ್ಪ ಹರಿತಾ ಇರುತ್ತೆ. ಸೊ ಈಗ ನಾವು ಏನಾದ್ರೂ ಕೆಲವು ಟ್ರೀಟ್ಮೆಂಟ್ ಕೊಟ್ಟು ಆ ರಕ್ತ ಸಂಚಾರವನ್ನ ನಾವು ಮತ್ತೆ ಎಸ್ಟಾಬ್ಲಿಷ್ ಮಾಡಿಬಿಟ್ರೆ ಪೂರ್ತಿ ಬ್ರೈನ್ ಹಾಳಾಗೋದನ್ನ ತಡೆಗಟ್ಟಬಹುದು. ಹೀಗಾಗಿ ಇದನ್ನ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಈ ಗೋಲ್ಡನ್ ಅವರ್ ಟೈಮ್ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ. ನೀವು ನಿರ್ದಿಷ್ಟವಾಗಿ ನನ್ಗೆ ಏನಾರು ಕೇಳಿದ್ರೆ ನಾನು ಹಂಗೆ ಹೇಳ್ತೀನಿ. ನಿರ್ದಿಷ್ಟವಾಗಿ ಒಂದು ಟೈಮ್ ಹೇಳಿ ಸರ್ ಅಂತ ಹೇಳಿದ್ರೆ 4:30 6 ಗಂಟೆ ಒಳಗಡೆ ಆದಷ್ಟು ಬೇಗ ಹೋಗಿ. 6 ಗಂಟೆ ಆದ್ರೂ ಪರವಾಗಿಲ್ಲ, 6 ಗಂಟೆ ಆಯ್ತು ಆರಾಮಾಗಿ ಹೋಗ್ತೀನಿ ಅಂತ ಅನ್ಕೋಬೇಡಿ. ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ. ಅಂದ್ರೆ ಆ ವ್ಯಕ್ತಿಗೆ ಈ ಲಕ್ಷಣಗಳು ಬಂದ 4:15 ಗಂಟೆ 6 ಗಂಟೆ ಒಳಗೆ ಆದಷ್ಟು ಬೇಗ ಅವರು ಕರ್ಕೊಂಡು ಹೋದ್ರೆ ಈ ಅವಧಿನ ನೀವು ಗೋಲ್ಡನ್ ಅವರ್. ಹೌದು. ಬಟ್ ಇನ್ನೊಂದೇನಂದ್ರೆ, ಇದು ಗೋಲ್ಡನ್ ಅವರ್ ಆಗಿ ಹೋಗಿದೆ ಅಂತ ಮನೇಲಿ ಕುತ್ಕೊಳ್ಳಂಗಿಲ್ಲ. ಇಮಿಡಿಯೇಟ್ ಆಗಿ ಮತ್ತೆ ಹೋಗಿ ಇನ್ನೂ ಏನಾದ್ರು ಬ್ರೈನ್ ಅಲ್ಲಿ ಉಳ್ಕೊಂಡಿದೆಯಾ ಅದನ್ನ ಸೇವ್ ಮಾಡಬಹುದು ಅಂತ ನಾವು ಡಿಸೈಡ್ ಮಾಡ್ತೀವಿ ವೈದ್ಯರುಗಳು. ಸರಿ, ಬಹಳ ಮುಖ್ಯವಾದ ವಿಷಯಗಳನ್ನು ಹೇಳ್ತಿದ್ದೀರಾ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಂತರ ಈ ಸ್ಟ್ರೋಕ್, ಪಾರ್ಶ್ವವಾಯು, ಲಕ್ವದ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು, ಲಕ್ವಾ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಹತ್ರ ಮಾತಾಡ್ತಾ ಇದ್ವಿ. ಈಗ ಚರ್ಚೆನ ಮುಂದುವರಿಸೋಣ. ಡಾಕ್ಟ್ರೇ, ಇವಾಗ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಅನ್ನೋದು ಖಚಿತ ಆಯಿತು ಅಂದ್ಕೊಳ್ಳಿ, ಆವಾಗ ಆ ರೋಗಿನ ಎಲ್ಲಿ ಕರ್ಕೊಂಡು ಹೋಗಬೇಕು ನಾವು? ಈಗ ನೋಡಿ ಭರತ್ ಅವರೇ, ಈಗ ನಮ್ಗೆ ಏನೇ ತೊಂದರೆ ಆದ್ರೂ ನಾವ್ ಏನ್ ಮಾಡ್ತೀವಿ, ನಮ್ಮ ಅಕ್ಕಪಕ್ಕದಲ್ಲಿರೋ ನಮ್ಗೆ ಗೊತ್ತಿರೋ ವೈದ್ಯರ ಹತ್ರ ಹೋಗ್ತೀವಿ. ಯಾಕಂದ್ರೆ ಇದು ಮನುಷ್ಯ ಗುಣ. ನಮ್ಗೆ ಗೊತ್ತಿರ್ತಾರೆ, ನಮ್ಗೇನಾರು ಅವ್ರು ಗೈಡ್ ಮಾಡ್ತಾರೆ ಅಂತ. ಬಟ್ ನಾನ್ ನಿಮ್ಗೆ ಹೇಳಿದೆ ಗೋಲ್ಡನ್ ಅವರ್ ಅಂತ. ಸೊ ಅಂದ್ರೆ ಯಾವ ಕೆಲಸವನ್ನ ನಿರ್ದಿಷ್ಟ ಟೈಮ್ ನಲ್ಲಿ ನಾವು ಮಾಡ್ಲಿಲ್ಲ ಅಂದ್ರೆ ಅದನ್ನ ಮತ್ತೆ ರಿವರ್ಸ್ ಮಾಡೋದಕ್ ಆಗೋದಿಲ್ಲ. ಸೊ ಈಗ ಲಕ್ವ ಹೊಡೆದಾಗ 4:15 6 ಗಂಟೆ ನಾವೇನಾದ್ರು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅದು ಇಸ್ಕೀಮಿಕ್ ಸ್ಟ್ರೋಕ್, ಅಂದ್ರೆ ರಕ್ತನಾಳ ಬ್ಲಾಕ್ ಆಗಿರೋದ್ರಿಂದ ಆಗಿರುವಂತಹ ಲಕ್ವ ಆಗಿದ್ರೆ ಆ ರಕ್ತನಾಳವನ್ನ ಓಪನ್ ಮಾಡೋದಕ್ಕೆ ಆಸ್ಪದವಿದೆ. ಸೊ ಹೀಗಾಗಿ ನೀವು ಯಾವುದೇ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಅದ್ ಮಾಡಕ್ ಪರಿಸ್ಥಿತಿ ಇದೆಯೋ ಇಲ್ಲ ಅಂತ ಹೆಂಗ್ ಹೇಳ್ತೀರಾ? ಸೊ ಯಾವ ಆಸ್ಪತ್ರೆಯಲ್ಲಿ 24 ಗಂಟೆ ಕಾಲ ವೈದ್ಯರ ಅವೈಲಬಿಲಿಟಿ ಇರುತ್ತೋ, ಎಲ್ಲಿ 24 ಗಂಟೆ ಸಿಟಿ ಸ್ಕ್ಯಾನಿಂಗ್ ಅಥವಾ MRI ಸ್ಕ್ಯಾನಿಂಗ್ ಇರುತ್ತೋ, ಎಲ್ಲಿ ಈ ರಕ್ತ ಸಂಚಾರ ನಿಂತೋದಾಗ ಅದನ್ನು ಓಪನ್ ಮಾಡೋದಕ್ಕೆ ಥ್ರಾಂಬೋಲೈಸಿಸ್ ಟ್ರೀಟ್ಮೆಂಟ್ ಅಂದ್ರೆ ಒಂದು ಇಂಜೆಕ್ಷನ್ ಕೊಟ್ಟು ಆ ರಕ್ತನಾಳ ಬ್ಲಾಕ್ ಆಗಿರೋ ರಕ್ತನಾಳಗಳನ್ನ ಓಪನ್ ಮಾಡುವಂತಹ ಕೆಲವು ಔಷಧಿಗಳಿದೆ, ಅದು ಅವೈಲೇಬಲ್ ಇದೆಯೋ, ಅಥವಾ ತುಂಬಾ ದೊಡ್ಡ ರಕ್ತನಾಳಗಳೇ ಬ್ರೈನ್ ದಲ್ಲಿ ಏನಾದ್ರು ಬ್ಲಾಕ್ ಆಗಿದ್ರೆ, ಈಗ ಹೆಂಗೆ ಹಾರ್ಟ್ ಅಟ್ಯಾಕ್ ಆದಾಗ ಆಂಜಿಯೋಗ್ರಾಮ್ ಮಾಡಿ ಅದನ್ನ ಸ್ಟೆಂಟ್ ಹಾಕಿ ತೆಗಿತಾರಲ್ಲ, ಅದೇ ತರ ನಾವು ಮಿದುಳಲ್ಲೂ ಮಾಡಬಹುದು. ಆ ತರ ಫೆಸಿಲಿಟಿ ಇದೆಯೋ ಆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಇದಕ್ಕೆ ನಾವೇನಂತೀವಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್. ಈ ಆಸ್ಪತ್ರೆಗಳಲ್ಲಿ ಏನಂದ್ರೆ 24 ಗಂಟೆ ಡಾಕ್ಟರ್ಸು, ಸಿಸ್ಟರ್ಸು, ಆಮೇಲೆ ಈ ಔಷಧಿ ಕೊಡುವಂತಹ ತಂತ್ರಜ್ಞಾನ, ಸಿಟಿ ಸ್ಕ್ಯಾನಿಂಗ್, MRI, DSA, ಕ್ಯಾತ್ ಲ್ಯಾಬ್ ಇದೆಲ್ಲ ಇರುತ್ತೆ. ಸೊ ಹೀಗಾಗಿ ಸ್ಟ್ರೋಕ್ ಆದ ತಕ್ಷಣ ಯಾವುದೇ ಆಸ್ಪತ್ರೆಗೆ ಹೋಗೋದಕ್ಕಿಂತನೂ ಸ್ಟ್ರೋಕ್ ರೆಡಿ ಆಸ್ಪತ್ರೆಗೆ ಹೋಗೋದು ತುಂಬಾ ಉತ್ತಮ. ಈಗ ನೀವು ನಿಮ್ಗೆ ಅನಿಸ್ಬೋದು, ಸರ್ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಈ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಎಲ್ಲಿದೆ, ಹೇಗೆ ಹೋಗ್ಬೋದು? ಅದಕ್ಕೆ ಏನ್ ಮಾಡಿ, ಇಮಿಡಿಯೇಟ್ ಆಗಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ, ಸರ್ ಈ ತರ ಆಗಿದೆ, ನಮ್ಗೆ ಈ ಸ್ಟ್ರೋಕ್ ರೆಡಿ ಆಸ್ಪತ್ರೆ ಬಗ್ಗೆ ಕೆಲವು ಸಲ ನಿಮ್ಹಾನ್ಸ್ ವೈದ್ಯರು ಹೇಳ್ಕೊಟ್ಟಿದ್ದಾರೆ, ನಾನು ಎಲ್ಲಿ ಹೋಗ್ಲಿ ಸರ್,
ಎಲ್ಲಿ ಹೋಗ್ಲಿ, ಸಮೀಪದ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ನಿಮ್ಗೆ ಏನಾದ್ರು ಗೊತ್ತಿದ್ಯಾ, ಅಥವಾ ನೀವು ಯಾರನ್ನಾರು ಕಂಡು ಹಿಡಿದ್ಬಿಟ್ಟು ಕೇಳಿ ನನ್ಗೆ ಹೇಳ್ತೀರಾ ಸರ್ ಅಂತ ನೀವು ಕೇಳಿದ್ರೆ ಖಂಡಿತ ಆ ಡಾಕ್ಟರ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸರಿಯಾದ ಸಮರ್ಪಕವಾದ ಚಿಕಿತ್ಸೆ ಬೇಕು ಅಂದ್ರೆ ಸ್ಟ್ರೋಕ್ ರೆಡಿ ಅಂದ್ರೆ ಲಕ್ವಾನ ಚಿಕಿತ್ಸೆ ಮಾಡೋದಕ್ಕೆ ಸಿದ್ಧವಾಗಿರೋ ಆಸ್ಪತ್ರೆಗೆ ಹೋಗ್ಬೇಕು. ಬಹಳ ಮುಖ್ಯವಾದ ಮಾಹಿತಿ. ಈಗ ಆಯ್ತು, ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಹೇಳಿದ್ರಲ್ಲ, ಲಕ್ವಾಗೆ ಚಿಕಿತ್ಸೆ ಕೊಡೋ ಆಸ್ಪತ್ರೆ, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ತಜ್ಞರು ನ್ಯೂರಾಲಜಿಸ್ಟ್ ಇರ್ತಾರಲ್ಲ, ಅವರು ಹೇಗೆ ಕಂಡುಹಿಡಿತಾರೆ, ಹೇಗೆ ಇದು ರೋಗ ನಿರ್ಣಯ ಮಾಡ್ತಾರೆ ಸ್ಟ್ರೋಕ್ ಅನ್ನ? ಈಗ ನೀವು ಅಥವಾ ನಿಮ್ಮ ರೋಗಿಯನ್ನು ನೀವು ಕರ್ಕೊಂಡು ಬರ್ತೀರಾ ಅಂತ ತಿಳ್ಕೊಳ್ಳಿ. ನಾವು ನಿಮ್ಮ ಹತ್ರ ಮಾತಾಡ್ತೀವಿ, ನಮ್ಗೆ ಗೊತ್ತಾಗುತ್ತೆ ಹೌದು ಈ ಪೇಷಂಟ್ ತುಂಬಾ ಚೆನ್ನಾಗಿದ್ರು, ವಿತಿನ್ 1 hour 2 hour 4 hours ಒಳಗಡೆ ಈ ತರ ಆಗಿದೆ. ಅವಾಗ ನಮ್ಗೊಂದು ಐಡಿಯಾ ಬರುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ, ನಿಮ್ಮನ್ನೆಲ್ಲ ಎಕ್ಸಾಮಿನೇಷನ್ ಮಾಡ್ತೀವಿ. ಈ ಎಕ್ಸಾಮಿನೇಷನ್ ಮಾಡಿದಾಗ ನಿಮ್ BP ನೋಡ್ತೀವಿ, ನಿಮ್ ಹಾರ್ಟ್ ಚೆಕ್ ಮಾಡ್ತೀವಿ, ನೀವು ಮಾತಾಡಕ್ ಆಗತ್ತೋ ಇಲ್ಲ ಅಂತ ನೋಡ್ತೀವಿ, ನಿಮ್ ಕೈಯಲ್ಲಿ ಶಕ್ತಿ ಇದೆಯಾ, ಕಾಲಲ್ಲಿ ಶಕ್ತಿ ಇದೆಯಾ, ನಡಿಯಕ್ ಆಗತ್ತಾ, ಏನಾದ್ರು ತೂರಾಡ್ತಿದ್ದೀರಾ, ಕಣ್ಣಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ, ಇದನ್ನೆಲ್ಲ ನೋಡ್ತೀವಿ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ, ಹೌದು ಇದು ಲಕ್ವಾ, ಈ ಜಾಗದಲ್ಲಿ ಲಕ್ವಾ ಆಗಿರೋ ಚಾನ್ಸಸ್ ಇದೆ. ಈಗ ಹೆಂಗೆ ಶರ್ಲಾಕ್ ಹೋಮ್ಸ್ ಪತ್ತೆದಾರಿಕೆ ಕೆಲಸ ಮಾಡ್ತಾನಲ್ಲ, ಆ ತರ ನಾವು ವೈದ್ಯರು ವರ್ಕ್ ಮಾಡೋದು. ಹೌದು ಇಲ್ಲಾಗಿದೆ ಅಂತ ನಾವು ಮನಸ್ಸಿನಲ್ಲಿ ನಿರ್ಣಯ ಮಾಡ್ತೀವಿ. ಈ ನಿರ್ಣಯ ಮಾಡದ್ಮೇಲೆ ನಾನು ಗೋಲ್ಡನ್ ಅವರ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ. ಈ ಮನುಷ್ಯನಿಗೆ, ಈ ರೋಗಿಗೆ ನಾವು ಈ IV ಥ್ರೋಂಬೋಲೈಸಿಸ್ ಮತ್ತೆ ಎಂಡೋವ್ಯಾಸ್ಕ್ಯುಲರ್ ಥೆರಪಿ ಅಂದ್ರೆ ರಕ್ತನಾಳವನ್ನು ಓಪನ್ ಮಾಡೋದಕ್ಕೆ ಇಂಜೆಕ್ಷನ್ ಕೊಟ್ಟು ಔಷಧಿನ, ಅಥವಾ ಸ್ಟೆಂಟ್ ಅಥವಾ ಆಂಜಿಯೋಗ್ರಫಿ ಮಾಡಿ ಆ ರಕ್ತನಾಳ ಬ್ಲಾಕ್ ಆಗಿರೋದನ್ನ ಓಪನ್ ಮಾಡೋದಕ್ಕೆ ಏನಾದ್ರು ಮಾಡಬಹುದಾ ಅಂತ ನಾವು ಮನಸ್ಸಲ್ಲಿ ಅನ್ಕೊಳ್ತೀವಿ. ಆವಾಗ ನಾವು ಮುಂದಿನ ಏನೇನ್ ಟೆಸ್ಟ್ ಮಾಡಬೇಕು ಅನ್ನುವುದನ್ನ ನಾವು ನಿರ್ಧರಿಸ್ತೇವೆ. ಅಂದ್ರೆ ಮೊದಲನೇ ಹಂತದಲ್ಲಿ ವೈದ್ಯಕೀಯ ಪರೀಕ್ಷೆ ಅಂದ್ರೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ರೋಗಿನ ಮಾಡ್ತೀರಾ. ಆದ್ರೆ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ, ಖಚಿತಪಡಿಸ್ಕೊಳ್ಳಕ್ಕೆ ನೀವು ಈ ಲ್ಯಾಬೊರೇಟರಿ ಪರೀಕ್ಷೆಗಳಲ್ಲಿ ಏನಾದ್ರು ಮಾಡ್ತೀರಾ? ಹೌದು ಭರತ್ ಅವರೇ, ಮೋಸ್ಟ್ ಇಂಪಾರ್ಟೆಂಟ್ 2. ಒಂದು, ಇದು ರಕ್ತಸ್ರಾವ ಆಗಿದೆಯೋ ಅಥವಾ ರಕ್ತ ಸಂಚಾರ ನಿಂತು ಹೋಗ್ಬಿಟ್ಟು ಸ್ಟ್ರೋಕ್ ಆಗಿದೆಯೋ ಅಂತ ಕಂಡುಹಿಡಿಬೇಕು. ಅದಕ್ಕೆ CT ಸ್ಕ್ಯಾನಿಂಗ್ ಒಂದು ಸುಲಭವಾದ ಒಂದು ಟೆಸ್ಟ್. CT ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ರಕ್ತ ಸಂಚಾರ ಕಡಿಮೆ ಆಗಿದೆಯೋ ರಕ್ತಸ್ರಾವ ಆಗಿದೆಯೋ ಅಂತ ಗೊತ್ತಾಗುತ್ತೆ. ಇದ್ ಜೊತೆಗೆ ಯಾವ ಈಗ ಒಂದು ವೇಳೆ ರಕ್ತ ಸಂಚಾರ ಕಡಿಮೆ ಆಗಿದೆ ಅಂದ್ರೆ ಇಸ್ಕಿಮಿಕ್ ಸ್ಟ್ರೋಕ್ ಆಗಿದೆ ಅಂತ ತಿಳ್ಕೊಳ್ಳಿ, ಯಾವ ರಕ್ತನಾಳ ಬ್ಲಾಕ್ ಆಗಿದೆ ಅಂತಾನು ಕಂಡುಹಿಡಿಬಹುದು. ಅದಕ್ಕೆ CT ಆಂಜಿಯೋಗ್ರಾಮ್ ಅಂತ ನಾವು ಹೇಳ್ತೀವಿ. ಈ CT ಆಂಜಿಯೋಗ್ರಾಮ್ ಅಲ್ಲಿ ಮೇನ್ ರಕ್ತನಾಳ ಬ್ಲಾಕ್ ಆಗಿದೆಯೋ, ಕುತ್ತಿಗೆಯಲ್ಲಿ ಬ್ಲಾಕ್ ಆಗಿದೆಯೋ, ಒಳಗಡೆ ಬ್ರೈನ್ ನಮ್ಮ ತಲೆ ಒಳಗಡೆ ಇರುವ ರಕ್ತನಾಳ ಬ್ಲಾಕ್ ಆಗಿದೆಯೋ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ನಾವು ಬರೀ ಇಂಜೆಕ್ಷನ್ ಕೊಡೋದಾ ಅಥವಾ ಏನಾದ್ರು ಎಂಡೋವ್ಯಾಸ್ಕ್ಯುಲರ್ ಥೆರಪಿ ಅಂದ್ರೆ ಆಂಜಿಯೋಗ್ರಾಮ್ ಮಾಡಿಬಿಟ್ಟು ಸ್ಟಂಟ್ ಅಥವಾ ಏನಾದ್ರು ಆ ರಕ್ತ ಹೆಪ್ಪುಗಟ್ಟಿರೋ ರಕ್ತವನ್ನ ನಾವು ತೆಗಿಬಹುದಾ ಅಂತ ನಾವು ಯೋಚನೆ ಮಾಡ್ತೀವಿ. ಒಂದು ವೇಳೆ ಈಗ ಒಂದು ಪೇಷಂಟ್ ಇರ್ತಾನಂತ ತಿಳ್ಕೊಳ್ಳಿ, ಈಗ ಅವ್ರ ಮನೇಲಿ ಒಬ್ಬರೇ ಇರ್ತಾರಂತ ತಿಳ್ಕೊಳ್ಳಿ, ಮಕ್ಕಳು ಅಥವಾ ಸಂಬಂಧಿಕರು ಕೆಲ್ಸಕ್ಕೆ ಹೋಗಿರ್ತಾರೆ, ಬೆಳಗ್ಗೆ ಹೋಗಿರ್ತಾರೆ, ಸಂಜೆ ಬಂದು ನೋಡ್ತಾರೆ ಯಾರು ಮಾತಾಡ್ತಾ ಇಲ್ಲ, ಮನುಷ್ಯನ್ಗೆ ಬಲ್ಗೈ ಬಲ್ಗಾಲು ವೀಕ್ ಆಗಿದೆ, ಮಾತಾಡ್ತಾ ಇಲ್ಲ, ಇವ್ರಿಗೆ ಗೊತ್ತಿಲ್ಲ ಎಷ್ಟೊತ್ತಾಗಿದೆ ಇವ್ರ ಸ್ಟ್ರೋಕ್ ಅಂತ. ಸೊ ಈಗ ನಮ್ಮ ತಂತ್ರಜ್ಞಾನ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ನಾವು MRI ಸ್ಕ್ಯಾನ್ ಇಂದ ಈ ಮನುಷ್ಯನ್ಗೆ ಯಾವಾಗ ಲಕ್ವ ಆಗಿದೆ ಸಹ ಕಂಡುಹಿಡಿಬಹುದು, ಟೈಮಿಂಗ್ ಆಫ್ ದ ಸ್ಟ್ರೋಕ್ ಸಹ ಮಾಡಬಹುದು. ಸೊ ಹೀಗಾಗಿ MRI ಸ್ಕ್ಯಾನ್ ಇಂದ ಇವನಿಗೆ 4 ಗಂಟೆ ಒಳಗಡೆ 4.5 ಗಂಟೆ ಒಳಗಡೆ ಆಗಿದೆಯೋ, 4.5 ಗಂಟೆ ಮೇಲೆ ಆಗಿದೆಯೋ, ಇವನ್ಗೆ ಇನ್ನೂ IV ಥ್ರೋಂಬೋಲೈಸಿಸ್ ಮತ್ತೆ ಎಂಡೋವ್ಯಾಸ್ಕ್ಯುಲರ್ ಥೆರಪಿ ಮಾಡಬಹುದಾ, ಎಲ್ಲವನ್ನ ಕಂಡುಹಿಡಿಬಹುದು. ಸೊ CT ಸ್ಕ್ಯಾನಿಂಗ್ MRI ಇಂದ ನಮ್ಗೆ ಯಾವ ತರವಾದ ಲಕ್ವ ಮತ್ತು ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ಇದಾದ್ಮೇಲೆ ನಾವು ಇದ್ರ ಜೊತೆಗೆ ಮತ್ತೇನ್ ಮಾಡ್ತೀವಿ, ಈ ಮನುಷ್ಯನ್ಗೆ ಯಾಕೆ ಈ ತರ ಸ್ಟ್ರೋಕ್ ಆಗಿದೆ, ಇವ್ರದ್ದು ಹಿಮೋಗ್ಲೋಬಿನ್ ಎಷ್ಟಿದೆ, ಶುಗರ್ ಇದೆಯಾ, ಡಯಾಬಿಟಿಸ್ ಎಷ್ಟು ಕಂಟ್ರೋಲ್ ಇದೆ, ಕಂಟ್ರೋಲ್ ಇಲ್ಲ, ಅದ್ರ ಜೊತೆಗೆ ಹಾರ್ಟ್ ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ECG, ಎಕೋ, ಇವ್ರದ್ದು ಕೊಲೆಸ್ಟ್ರಾಲ್ ಏನಾದ್ರು ಜಾಸ್ತಿ ಆಗಿದೆಯಾ, ಆಮೇಲೆ ಕೆಲವು ಬೇರೆ ಟೆಸ್ಟ್ ಗಳು ಇರುತ್ತೆ, ಹೋಮೋಸಿಸ್ಟಿನ್, ವಿಟಮಿನ್ B12, VDRL, ಕೆಲವು ಸಲ HIV, ಈ ತರ ಕೆಲವು ಟೆಸ್ಟ್ ಗಳನ್ನೆಲ್ಲ ಮಾಡ್ತೀವಿ. ರಕ್ತ ಪರೀಕ್ಷೆ ಮಾಡ್ತೀವಿ, ರಕ್ತ ಪರೀಕ್ಷೆ, ಹಾರ್ಟ್ ಪರೀಕ್ಷೆ, ಎಕ್ಸ್ರೇ, ಇವನ್ನೆಲ್ಲ ಮಾಡ್ತೀವಿ. ಸರಿ, ಇದೆಲ್ಲ ಮಾಡಿ ಒಟ್ಟಾರೆ ನೀವು ಆ ರೋಗ ನಿರ್ಣಯ ಮಾಡ್ತೀರಾ ಅಂತ ಹೇಳಿದಿರ. ಬಹಳ ವಿಸ್ತಾರವಾಗಿ ಎಲ್ರಿಗೂ ಅರ್ಥ ಆಗೋ ಥರ ಬಹಳ ಚೆನ್ನಾಗಿ ಹೇಳಿದಿರ. ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕಳೆದಿದೆ ಗೊತ್ತಾಗಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂಥ ಸಮಯ ಆಗ್ತಾ ಇದೆ. ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರೇ, ಎಲ್ಲ ಕೇಳುಗರಿಗೆ ಸ್ಟ್ರೋಕ್ ಪಾರ್ಶ್ವವಾಯು ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ, ಅದರಲ್ಲೂ ಸ್ಟ್ರೋಕ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್ ಹಾಗೂ ನಿವೇದಿತಾ BS, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ. ಕಲ್ಯಾಣ್.
ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.